ಎಲ್ಲರಿಗೂ ನಮಸ್ಕಾರ. ಶ್ರೀ ಕಾಶಿ ಮಹಾಲಿಂಗ ಸ್ವಾಮಿ ಪ್ರೌಢಶಾಲೆ ಬೀದುರ್ಗ. ಮೊದಲನೇದಾಗಿ ಶ್ರೀ ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳನ್ನು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸ್ಮರಿಸುತ್ತಾ, ಪ್ರೀತಿಯ ವಿದ್ಯಾರ್ಥಿಗಳೇ, ನಿನ್ನೆ ನಾವು ಭಾರತದ ಜಲಸಂಪನ್ಮೂಲಗಳು ಭಾರತದ ಜಲಸಂಪನ್ಮೂಲಗಳು ಎಂಬ ಒಂದು ಪಾಠದಲ್ಲಿ ನೀರಾವರಿಯ ಒಂದು ಪ್ರಾಮುಖ್ಯತೆಯ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಜೊತೆಗೆ ಈ ಒಂದು ನೀರು ನಮಗೆ ಮನುಷ್ಯನಿಗೆ ಏಕೆ ಅವಶ್ಯಕವಾಗಿ ಬೇಕು ಅಂತೇಳಿ ತಿಳ್ಕೊಂಡಿದ್ವಿ. ಜೊತೆಗೆ ಭಾರತದ ಪ್ರಮುಖ ನದಿಗಳು ಅಂತೇಳಿ ನಾವು ನೋಡೋದಾದರೆ ಉತ್ತರ ಭಾರತದ ನದಿಗಳು ಮತ್ತು ದಕ್ಷಿಣ ಭಾರತದ ನದಿಗಳು ಅಂತೇಳಿ ನಾವು ಭಾರತದ ನದಿಗಳನ್ನು ಎರಡು ವಿಧಗಳಾಗಿ ವಿಂಗಡಿಸಿರೋದನ್ನು ಕಾಣ್ತೀವಿ. ಇಲ್ಲಿ ಉತ್ತರ ಭಾರತದ ನದಿಗಳನ್ನು ಏನಂತ ಕರೆದ್ವಿ ಮಕ್ಕಳೇ? ನಿನ್ನೆ ಕ್ಲಾಸಲ್ಲಿ ನಾವು ರಿವಿಷನ್ ಮಾಡಿದ್ರೆ ಈ ಉತ್ತರ ಭಾರತದ ನದಿಗಳನ್ನು ಏನಂತ ಕರೆದ್ರು? ಹಿಮಾಲಯದ ನದಿಗಳು. ವೆರಿ ಗುಡ್. ಉತ್ತರ ಭಾರತದ ನದಿಗಳನ್ನು ಏನಂತ ಕರೆದ್ರು? ಹಿಮಾಲಯದ ನದಿಗಳು ಅಂತ ಕರೆದ್ರು ಮಕ್ಕಳೇ. ಹಾಗೆ ದಕ್ಷಿಣ ಭಾರತದ ನದಿಗಳನ್ನು ಏನಂತ ಕರೆದ್ರು? ದಖನ್ ಪ್ರಸ್ಥಭೂಮಿ, ಪರ್ಯಾಯ ಪ್ರಸ್ಥಭೂಮಿ ಅಂತೇಳಿ ಕರೆದ್ರು ಮಕ್ಕಳೇ. ಸರಿ, ಹಾಗಾದರೆ ಉತ್ತರ ಭಾರತದ ನದಿಗಳು ಯಾವುದು ಮತ್ತು ದಕ್ಷಿಣ ಭಾರತದ ನದಿಗಳು ಯಾವುದು ಅಂತೇಳಿ ಮಕ್ಕಳೇ ನಿನ್ನೆ ನೀವೆಲ್ಲರೂ ಸಹ ತಿಳ್ಕೊಂಡಿರಿ. ಹಾಗೆ ನೀರಾವರಿ ಎಂದರೇನು ಅಂತಲೂ ಸಹ ನೀವು ನಿನ್ನೆ ಕ್ಲಾಸಲ್ಲಿ ತಿಳ್ಕೊಂಡಿರಿ. ಹಾಗಾದರೆ ಮಕ್ಕಳೇ, ನಿನ್ನೆ ಕ್ಲಾಸಲ್ಲಿ ನಾವು ನೀರಾವರಿ ಎಂದರೇನು ಅಂತೇಳಿ ನಾವು ಅಧ್ಯಯನವನ್ನು ಮಾಡಿದ್ವಿ. ಹಾಗಾದರೆ ನೀರಾವರಿ ಎಂದರೇನು ಅಂತೇಳಿ ಮಕ್ಕಳೇ ಯಾರಾದರೂ ಏನು ನೀರಾವರಿ ಅಂದರೆ ಕೃತಕವಾಗಿ ಈ ಒಂದು ನೀರನ್ನು ಪೂರೈಕೆ ಮಾಡುವುದನ್ನು, ಅಂದರೆ ವ್ಯವಸಾಯಕ್ಕೆ ಅಥವಾ ಕೃಷಿ ಉದ್ದೇಶಕ್ಕೋಸ್ಕರ ಕೃತಕವಾಗಿ ನೀರನ್ನು ಏನು ಮಾಡೋದು, ಸರಬರಾಜು ಮಾಡೋದು ಅಥವಾ ಪೂರೈಕೆ ಮಾಡೋದನ್ನು ನಾವು ಏನಂತ ಕರಿತೀವಿ? ನೀರಾವರಿ ಅಂತೇಳಿ ಕರಿತೀವಿ. ವೆರಿ ಗುಡ್. ಹಾಗಾದರೆ ಮಕ್ಕಳೇ, ಹಾಗಾದ್ರೆ ನೀರಾವರಿಯ ಅವಶ್ಯಕತೆ ಏನು? ಭಾರತಕ್ಕೆ ಯಾಕೆ ನೀರಾವರಿ ಬೇಕು ಅಂತೇಳಿ ನಾವು ನೋಡಿದ್ರೆ ಮಕ್ಕಳೇ, ನಮ್ಮ ಭಾರತ ದೇಶ ಕೃಷಿ ಪ್ರಧಾನ ದೇಶ ಆಗಿರೋದ್ರಿಂದ ಭಾರತಕ್ಕೆ ನೀರಾವರಿ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಅಂತೇಳಿ ನಾವು ಹೇಳ್ಬೋದಲ್ವಾ. ಹಾಗೆ ನಾವು ನಿನ್ನೆ ಕ್ಲಾಸಲ್ಲಿ ನೀರಾವರಿಯ ಅರ್ಥ ತಿಳ್ಕೊಂಡ್ವಿ, ನೀರಾವರಿಯ ಅವಶ್ಯಕತೆಯನ್ನು ತಿಳ್ಕೊಂಡ್ವಿ. ಹಾಗೆ ಇವತ್ತು ನಾವು ನೀರಾವರಿಯ ವಿಧಗಳ ಬಗ್ಗೆ ಮಕ್ಕಳೇ ನಾವು ತಿಳ್ಕೊಳ್ಳೋಣ. ಈಗ ನೀರಾವರಿಯ ವಿಧಗಳು. ಮಕ್ಕಳೇ, ಇದನ್ನು ಫಸ್ಟು ಬರ್ಕೊಳ್ಳಿ, ಆಮೇಲೆ ಅರ್ಥವನ್ನು ನಾನು ಹೇಳ್ತೀನಿ. ನೀರಾವರಿಯ ವಿಧಗಳು. ಈ ನೀರಾವರಿಯಲ್ಲಿ 3 ವಿಧಗಳನ್ನು ನಾವು ಕಾಣ್ತೀವಿ. ಒಂದು ಬಾವಿ ನೀರಾವರಿ, ಎರಡನೇದು ಕಾಲುವೆ ನೀರಾವರಿ, ಮೂರನೇದು ಕೆರೆ ನೀರಾವರಿ. ಮಕ್ಕಳೇ, ಭಾರತದಲ್ಲಿ ಬಾವಿ ನೀರಾವರಿ ಎಷ್ಟಿದೆ ಅಂದರೆ 60.7% ಈ ಒಂದು ಬಾವಿ ನೀರಾವರಿಯನ್ನು ಕಾಣ್ತೀವಿ. ಹಾಗೆ ಕೆರೆ ನೀರಾವರಿ ಎಷ್ಟು ಅಂದರೆ 27%, ಕಾಲುವೆ ನೀರಾವರಿ 27%. ಇದು ಒಂದು ಕೆರೆ ನೀರಾವರಿ ಎಷ್ಟು ಅಂದರೆ 3% ಈ ಒಂದು ಕೆರೆ ನೀರಾವರಿನ ಭಾರತದಲ್ಲಿ ಕಾಣ್ತೀವಿ. ಮಕ್ಕಳೇ, ಈ ಬಾವಿ ನೀರಾವರಿಯನ್ನು ನಾವು ಮತ್ತೆ 2 ವಿಧಗಳಾಗಿ ವಿಂಗಡಿಸ್ತೀವಿ. ಒಂದು ತೆರೆದ ಬಾವಿ, ಇನ್ನೊಂದು ಕೊಳವೆ ಬಾವಿ. ತೆರೆದ ಬಾವಿ, ಇನ್ನೊಂದು ಕೊಳವೆ ಬಾವಿ ಅಂತ. ಮಕ್ಕಳೇ, ಇಲ್ಲಿ ಕಾಲುವೆ ನೀರಾವರಿಯಲ್ಲಿ ಮತ್ತೆ ನಾವು 2 ವಿಧಗಳನ್ನು ಮಾಡ್ತೀವಿ. ಕಾಲುವೆ ನೀರಾವರಿಯಲ್ಲಿ ಮತ್ತೆ 2 ವಿಧಗಳು. ಒಂದು ಪ್ರವಾಹ ಕಾಲುವೆ, ಇನ್ನೊಂದು ಸರ್ವಕಾಲಿಕ ಕಾಲುವೆ. ಮಕ್ಕಳೇ, ಇಲ್ಲಿ ನೀವು ಮುಖ್ಯವಾಗಿ ನಾನು ಆಮೇಲೆ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಸದ್ಯ ನೀರಾವರಿಯ ವಿಧಗಳಲ್ಲಿ ನಾವು ಮುಖ್ಯವಾಗಿ 3 ವಿಧಗಳಾಗಿ ವಿಂಗಡಿಸಿದ್ದೀವಿ. ಒಂದು ಬಾವಿ ನೀರಾವರಿ, ಕಾಲುವೆ ನೀರಾವರಿ
27% ಕೆರೆ ನೀರಾವರಿ 3% ಈ ಒಂದು ನೀರಾವರಿಯನ್ನು ನಾವು ಭಾರತದಲ್ಲಿ ಕಾಣ್ತೀವಿ. ಇಲ್ಲಿ ಬಾವಿ ನೀರಾವರಿಯಲ್ಲಿ ನಾವು ಮತ್ತೆ 2 ವಿಧಗಳಾಗಿ ವಿಂಗಡಿಸಿದ್ವಿ. ಒಂದು ತೆರೆದ ಬಾವಿ, ಇನ್ನೊಂದು ಕೊಳವೆ ಬಾವಿ. ಒಂದು ತೆರೆದ ಬಾವಿ, ಇನ್ನೊಂದು ಕೊಳವೆ ಬಾವಿ. ಹಾಗೆ ಕಾಲುವೆ ನೀರಾವರಿಯನ್ನ ಮತ್ತೆ ನಾವು 2 ವಿಧಗಳಾಗಿ ವಿಂಗಡಿಸಿದ್ವಿ. ಒಂದು ಪ್ರವಾಹ ಕಾಲುವೆ, ಇನ್ನೊಂದು ಸರ್ವಕಾಲಿಕ ಕಾಲುವೆ ಅಂತೇಳಿ ಮಕ್ಕಳ. ಈಗ ನಾವು ಒಂದೊಂದಾಗಿ ಅಭ್ಯಾಸವನ್ನ ಮಾಡೋಣ. ಈಗ ಬಾವಿ ನೀರಾವರಿ ಅಂದರೆ ಏನು ಅಂತೇಳಿ ನಾವು ತಿಳ್ಕೊಳ್ಳೋಣ ಮಕ್ಕಳೇ. ಬಾವಿ ನೀರಾವರಿ ಅನ್ನೋದು ಬಹಳ ವಿಶಾಲವಾದಂತಹ ಒಂದು ನೀರಾವರಿ ವಿಧಾನ ಅಂತೇಳಿ ನಾವು ಹೇಳ್ಬೋದು. ಇದು ಭಾರತದಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ಅಂತೇಳಿ. ಬಹಳ ವಿಶಾಲವಾದಂತಹ ಒಂದು ಏನಾಗಿದೆ, ಒಂದು ಭೂಪ್ರದೇಶವನ್ನು ಒಳಗೊಂಡಿರುತ್ತೆ ಎಲ್ಲಿ ಬಾವಿಯನ್ನು ತೋಡಬೇಕಾದ್ರೆ ಅಂತೇಳಿ. ಈ ಒಂದು ನೀರಾವರಿ, ಬಾವಿ ನೀರಾವರಿ ನಿಮಗೆಲ್ಲ ಗೊತ್ತಿದೆ ಮಕ್ಕಳೇ. ಎಷ್ಟಪ್ಪ ಅಂದರೆ 60.7% ಈ ಒಂದು ಬಾವಿ ನೀರಾವರಿಯ ಒಂದು ವಿಸ್ತೀರ್ಣ ಅನ್ನೋದು ಭಾರತದಲ್ಲಿ ಕಂಡುಬರುತ್ತೆ ಅಂತೇಳಿ. ಈ ಬಾವಿ ನೀರಾವರಿಯ ಒಂದು ಭಾಗ ಎಷ್ಟಿದೆಯಪ್ಪ ಅಂದರೆ, ಇದು ಸಾಮಾನ್ಯವಾಗಿ ಎಲ್ಲಿ ಮಳೆಯಾಗುವಂತಹ ಪ್ರದೇಶಗಳಲ್ಲಿ ಈ ಒಂದು ಬಾವಿ ನೀರಾವರಿಯನ್ನು ಮಾಡೋದಕ್ಕೆ ಬಹಳ ಕಡಿಮೆ ಮಳೆಯಾಗುವಂತಹ ಪ್ರದೇಶಗಳಲ್ಲಿ ಈ ಒಂದು ಬಾವಿ ನೀರಾವರಿಯನ್ನು ಕೊರೀತಾರೆ ಅಥವಾ ಬಾವಿ ನೀರಾವರಿ ನಿರ್ಮಾಣವನ್ನು ಮಾಡ್ತಾರೆ. ಹೆಚ್ಚು ಮಳೆಯಾಗುವಂಥ ಕಡೆಗಳಲ್ಲಿ ಬಾವಿ ನೀರಾವರಿ ಅವಶ್ಯಕತೆ ಇರಲ್ಲ. ಎಲ್ಲಿ ಕಡಿಮೆ ಮಳೆ ಇರುತ್ತೋ ಅಂಥ ಒಂದು ಪ್ರದೇಶಗಳಲ್ಲಿ ಬಾವಿ ನೀರಾವರಿ ಅದು ಬಹಳ ಸುಲಭವಾಗಿ ಈ ಒಂದು ಬಾವಿ ನೀರಾವರಿಯನ್ನು ನಿರ್ಮಾಣ ಮಾಡೋದಕ್ಕೆ ಸಾಧ್ಯ. ಇದಕ್ಕೆ ಹೆಚ್ಚು ಬಂಡವಾಳ ಅನ್ನೋದು ಬೇಕಾಗಲ್ಲ. ಯಾವುದಕ್ಕೆ? ಬಾವಿ ನೀರಾವರಿಯನ್ನು ನಿರ್ಮಾಣ ಮಾಡೋದಕ್ಕೆ ಹೆಚ್ಚು ಬಂಡವಾಳ ಬೇಕಾಗಲ್ಲ. ಜೊತೆಗೆ ಹೆಚ್ಚು ತಂತ್ರಜ್ಞಾನವೂ ಸಹ ಇದಕ್ಕೆ ಬೇಕಾಗಲ್ಲ. ಇದು ಯಾರಿಗೆ ಉಪಯುಕ್ತಪ್ಪ ಅಂದರೆ, ಸಣ್ಣ ಭೂ ಹಿಡುವಳಿಯನ್ನು ಹೊಂದಿರುವಂತಹ ಒಂದು ರೈತರಿಗೆ ಇದು ಹೆಚ್ಚು ಉಪಯುಕ್ತ ಅಂತೇಳಿ ಮಕ್ಕಳೇ ಹೇಳ್ಬೋದು. ಯಾವುದು? ಬಾವಿ ನೀರಾವರಿ. ಅರ್ಥ ಆಗಿದೆ ನಮ್ಮ ಮಕ್ಕಳೇ? ಈ ಬಾವಿ ನೀರಾವರಿಯನ್ನು ಸಾಮಾನ್ಯವಾಗಿ ಹೆಚ್ಚಾಗಿ ಎಲ್ಲಿ ಕಂಡು ಬರುತ್ತಪ್ಪ ಅಂದರೆ, ಗಂಗಾ ನದಿ ಬಯಲು ಪ್ರದೇಶದಲ್ಲಿ ಈ ಒಂದು ಗಂಗಾ ನದಿ ಬಯಲಿನಲ್ಲಿ ಈ ಒಂದು ಬಾವಿ ನೀರಾವರಿ ಹೆಚ್ಚಾಗಿ ಕಂಡುಬರುತ್ತೆ. ಅರ್ಥ ಆಗಿದೆ ನಮ್ಮ ಮಕ್ಕಳೇ? ಅಂದರೆ ಬಾವಿ ನೀರಾವರಿ ಅಂದರೆ ಏನಪ್ಪ ಅಂದರೆ, ಈ ಒಂದು ಭಾರತದಲ್ಲಿ ಇದು ಒಂದು ಪ್ರಮುಖವಾದಂತಹ ಒಂದು ನೀರಾವರಿ ಪದ್ಧತಿ. ಎಲ್ಲಿ ಕಡಿಮೆ ಮಳೆ ಬೀಳುತ್ತೋ ಅಂಥ ಒಂದು ಪ್ರದೇಶಗಳಲ್ಲಿ ಈ ಒಂದು ಬಾವಿ ನೀರಾವರಿ ಹೆಚ್ಚು ಕಂಡುಬರುತ್ತೆ ಅಂತೇಳಿ. ಇದಕ್ಕೆ ಕಡಿಮೆ ವೆಚ್ಚ ಬೇಕಾಗುತ್ತೆ ಮತ್ತು ಹೆಚ್ಚಿನ ತಂತ್ರಜ್ಞಾನವೂ ಸಹ ಇದಕ್ಕೆ ಬೇಕಾಗಲ್ಲ. ಬಂಡವಾಳವೂ ಸಹ ಏನಾಗುತ್ತೆ, ಬಹಳ ಕಡಿಮೆ ಆಗಿರುತ್ತೆ. ಇದು ಯಾರಿಗೆ ಹೆಚ್ಚು ಉಪಯುಕ್ತಪ್ಪ ಅಂದರೆ, ಯಾರು ಸಣ್ಣ ಭೂ ಹಿಡುವಳಿಯನ್ನು ಹೊಂದಿರುವಂತಹ ರೈತರಿಗೆ ಇದು ಹೆಚ್ಚು ಉಪಯುಕ್ತ ಅಂತ ನಾವು ಹೇಳ್ಬೋದು. ಈ ಒಂದು ನೀರಾವರಿಯನ್ನು ನಾವು ಎಲ್ಲಿ ಕಾಣ್ತೀವಪ್ಪ ಅಂದರೆ, ಗಂಗಾ ನದಿಯ ಬಯಲು ಪ್ರದೇಶದಲ್ಲಿ ಈ ಒಂದು ನೀರಾವರಿ ಹೆಚ್ಚು ಉಪಯುಕ್ತ ಆಗಿದೆ ಅಂತೇಳಿ. ಇದರ ಜೊತೆಗೆ ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ, ಬಿಹಾರ, ಪಶ್ಚಿಮ ಬಂಗಾಳ ಮತ್ತು ದಕ್ಷಿಣ ಭಾರತದಲ್ಲಿ ನಾವು ನೋಡಿದ್ರೆ ತಮಿಳುನಾಡು, ಆಂಧ್ರ ಪ್ರದೇಶ, ಕರ್ನಾಟಕ ಈ ಒಂದು ರಾಜ್ಯಗಳಲ್ಲಿ ಈ ಒಂದು ಬಾವಿ ನೀರಾವರಿ ಅನ್ನೋದು ಹೆಚ್ಚು ರೂಢಿಯಲ್ಲಿರೋದನ್ನು ನಾವು ಕಾಣ್ತೀವಿ ಮಕ್ಕಳೇ. ಸರಿ, ಈಗ ಬಾವಿಗಳಲ್ಲಿ ನಾವು ಮುಖ್ಯವಾಗಿ 2 ವಿಧಗಳು ಅಂತೇಳಿ ನಾವು ನೋಡಿದ್ವಿ. ಒಂದು ತೆರೆದ ಬಾವಿ, ಇನ್ನೊಂದು ಕೊಳವೆ ಬಾವಿ. ಭೂಮಿಯ ಮೇಲ್ಭಾಗದಲ್ಲಿ ಏನು ನೀರು ನಿಂತಿರುತ್ತಲ್ಲ ಅದು ಈಗ ಉದಾಹರಣೆ ಬಾವಿಗಳು. ಉದಾಹರಣೆ ತೆರೆದ ಬಾವಿ ಅಂದರೆ ಓಪನ್ ಆಗಿರುತ್ತೆ, ಅಲ್ಲಿ ಯಾವುದೇ ರೀತಿಯಾದಂತಹ ಮೇಲ್ಛಾವಣಿ ಇರಲ್ಲ, ಅದು ತೆರೆದ ಬಾವಿ. ಕೊಳವೆ ಬಾವಿ ಅಂದರೆ ನಿಮಗೆಲ್ಲ ಗೊತ್ತಿದೆ ಮಕ್ಕಳೇ, ಬೋರ್ವೆಲ್ ಪಂಪ್ ಸೆಟ್ ಅಂತ ನಾವೇನು ಹೇಳ್ತೀವಲ್ಲ, ಇದು ಯಾವುದು ಕೊಳವೆ ಬಾವಿ ಅಂತೇಳಿ ಮಕ್ಕಳೇ ನಾವು ಹೇಳ್ಬೋದು ಅಂತೇಳಿ. ಈ ನೆಕ್ಸ್ಟ್ ನಾವು 2 ಯಾವುದು? ಕಾಲುವೆ ನೀರಾವರಿ. ಭಾರತದಲ್ಲಿ ಈ ಒಂದು ಕಾಲುವೆ ನೀರಾವರಿಯ ಪ್ರಮಾಣ ಎಷ್ಟಿದೆ? 27% ಈ ಒಂದು ಕಾಲುವೆ ನೀರಾವರಿಯ ಭಾರತದಲ್ಲಿ ನಾವು ಕಾಣ್ತೀವಿ ಮಕ್ಕಳ. ನಂತರ ಈ ಒಂದು ಕಾಲುವೆಗಳ ನಿರ್ಮಾಣ ಮತ್ತು ನಿರ್ವಹಣೆ. ಇಲ್ಲಿ ಕಾಲುವೆಯನ್ನು ನಿರ್ಮಾಣ ಮಾಡುವುದು, ಅದರ ನಿರ್ವಹಣೆಯನ್ನು ಮಾಡುವಂತಹ ಒಂದು ಜವಾಬ್ದಾರಿ ಯಾವುದಕ್ಕಿದೆಯಪ್ಪ ಅಂದರೆ ಸರ್ಕಾರಕ್ಕೆ. ಕಾಲುವೆಯ ನಿರ್ಮಾಣ ಮತ್ತು ನಿರ್ವಹಣೆ ಯಾವುದಕ್ಕೆ ಸಂಬಂಧಪಟ್ಟಿದೆಯಪ್ಪ ಅಂದರೆ, ಸರ್ಕಾರ ಅದರ ನಿರ್ವಹಣೆಯನ್ನು ಮಾಡುವಂಥ ಒಂದು ಕೆಲಸವನ್ನು ಹೊತ್ಕೊಂಡಿರೋದನ್ನು ನಾವು ಕಾಣ್ತೀವಿ. ಇಲ್ಲಿ ಮತ್ತು ಕಾಲುವೆಗಳಲ್ಲಿ ನಾವು ಮುಖ್ಯವಾಗಿ 2 ವಿಧಗಳನ್ನು ಕಾಣ್ತೀವಿ. ಒಂದು ಪ್ರವಾಹ ಕಾಲುವೆ, ಇನ್ನೊಂದು ಸರ್ವಕಾಲಿಕ ಕಾಲುವೆ. ನೋಡಿ ಮಕ್ಕಳಲ್ಲಿ ಹೆಸರೇ ಸೂಚಿಸುತ್ತೆ. ಏನು? ಪ್ರವಾಹ ಕಾಲುವೆ ಅಂದರೆ ಏನಪ್ಪ? ಪ್ರವಾಹ ಕಾಲುವೆ ಅಂದರೆ ಏನಪ್ಪ ಅಂದರೆ, ಇಲ್ಲಿ ಯಾವುದೇ ರೀತಿಯ ಅಣೆಕಟ್ಟನ್ನು ಕಟ್ಟದೆ ಅಥವಾ ಜಲಾಶಯಗಳನ್ನು ನಿರ್ಮಾಣವನ್ನು ಮಾಡದೆ
ನದಿಗಳ ಮೂಲಕ ನೇರವಾಗಿ ಕಾಲುವೆಗಳ ಮೂಲಕ ನೀರನ್ನು ಹರಿಸಿ ವ್ಯವಸಾಯವನ್ನು ಮಾಡೋದಕ್ಕೆ ನಾವೇನಂತ ಕರಿತೀವಿ? ಪ್ರವಾಹ ಕಾಲುವೆ ಅಂತ ಕರಿತೀವಿ. ಇಲ್ಲಿ ಜಲಾಶಯ ಕಟ್ಟಲ್ಲ, ಯಾವುದೇ ಅಣೆಕಟ್ಟನ್ನು ಸಹ ಕಟ್ಟಲ್ಲ, ನೇರವಾಗಿ ಈ ನದಿಗಳ ಮೂಲಕ ನೀರನ್ನು, ಕಾಲುವೆಗಳ ಮೂಲಕ ನೀರನ್ನು ತಂದು ವ್ಯವಸಾಯವನ್ನು ಮಾಡೋದಕ್ಕೆ ನಾವು ಪ್ರವಾಹ ಕಾಲುವೆ ಅಂತೇಳಿ ಕರಿತೀವಿ. ಅದೇ ರೀತಿ ಎರಡನೇ ಯಾವುದು? ಸರ್ವಕಾಲಿಕ ಕಾಲುವೆ. ಸರ್ವಕಾಲಿಕ ಅಂದರೆ ಯಾವಾಗಲೂ ಸಹ ಇರುವಂಥದ್ದು. ಸರ್ವಕಾಲಿಕ ಅಂದರೆ ಯಾವಾಗಲೂ ಇರುವಂತಹ ಒಂದು ಕಾಲುವೆ. ಇದು ಯಾವಾಗ ಅಂದರೆ ಸಮಯ ಅಣೆಕಟ್ಟುಗಳನ್ನು ಕಟ್ಟಿ ಆ ಅಣೆಕಟ್ಟುಗಳ ಮೂಲಕ ನೀರನ್ನು ಕಾಲುವೆಗಳ ಮೂಲಕ ಹರಿಸಿಕೊಂಡು ವ್ಯವಸಾಯವನ್ನು ಮಾಡುವುದು ಯಾವುದು? ಸರ್ವಕಾಲಿಕ ಕಾಲುವೆಗಳಂತ ನಾವು ಮಕ್ಕಳೇ ಕರಿತೀವಿ. ನಂತರ ಈ ಒಂದು ಭಾರತದಲ್ಲಿ ಕಾಲುವೆ ನೀರಾವರಿ ಅನ್ನೋದು ಎಲ್ಲಿ ವ್ಯಾಪಕವಾಗಿ ಕಂಡುಬರುತ್ತೆ ಅಂತ ನಾವು ನೋಡಿದ್ರೆ ಉತ್ತರ ಪ್ರದೇಶ, ಪಂಜಾಬ್, ಹರಿಯಾಣ, ಬಿಹಾರ, ಮಧ್ಯಪ್ರದೇಶ, ರಾಜಸ್ಥಾನ, ಆಂಧ್ರ ಪ್ರದೇಶ ಮತ್ತು ಗುಜರಾತ್, ತಮಿಳುನಾಡು, ಒಡಿಶಾ ಮತ್ತು ಪಶ್ಚಿಮ ಬಂಗಾಳ ಮತ್ತು ಕರ್ನಾಟಕದಲ್ಲಿ ಈ ಒಂದು ಕಾಲುವೆ ನೀರಾವರಿಯನ್ನು ನಾವು ಹೆಚ್ಚಾಗಿ ಕಾಣಬಹುದು ಮಕ್ಕಳೇ. ನೆಕ್ಸ್ಟು ಯಾವುದಪ್ಪ ಅಂದರೆ ಕೆರೆ ನೀರಾವರಿ. ನೆಕ್ಸ್ಟ್ ಯಾವುದು? ಮೂರನೇದು ಕೆರೆ ನೀರಾವರಿ. ಭಾರತದಲ್ಲಿ ಕೆರೆಯ ನೀರಾವರಿಯ ಪ್ರಮಾಣ ಎಷ್ಟಿದೆ ಮಕ್ಕಳ? ಎಷ್ಟು? 3% ಈ ಒಂದು ಕೆರೆಯ ನೀರಾವರಿಯನ್ನು ನಾವು ಕಾಣ್ತೀವಿ. ಹಾಗಾದರೆ ಇಲ್ಲಿ ನೈಸರ್ಗಿಕವಾಗಿ ಕೆರೆಯ ನೀರಾವರಿ ಅಂದರೆ ಏನು ಅಂತೇಳಿ ನಾವು ನೋಡ್ತಾಯಿದ್ರೆ, ಸಾಮಾನ್ಯವಾಗಿ ನೈಸರ್ಗಿಕವಾಗಿ ಅಥವಾ ತಗ್ಗುಗಳಲ್ಲಿ, ಕೃತಕವಾದಂತಹ ತಗ್ಗುಗಳಲ್ಲಿ ಮಳೆಯ ನೀರನ್ನು ಸಂಗ್ರಹಿಸಿಕೊಂಡು ರೂಪುಗೊಂಡಂತಹ ಒಂದು ಜಲಾಶಯಕ್ಕೆ ನಾವು ಕೆರೆ ನೀರಾವರಿ ಅಂತ ಕರಿತೀವಿ. ಮಕ್ಕಳು ನಿಮಗೆಲ್ಲರಿಗೂ ಗೊತ್ತಿದೆ, ಸಾಮಾನ್ಯವಾಗಿ ನಾವೆಲ್ಲ ಗ್ರಾಮೀಣ ಪ್ರದೇಶದವರಾಗಿರೋದ್ರಿಂದ ಸಾಮಾನ್ಯವಾಗಿ ನಮ್ಮ ಊರುಗಳಲ್ಲಿ ನೀವು ಕೆರೆಗಳನ್ನು ನಾವು ಕಾಣ್ತೀವಿ, ಹೌದಾ? ಅದಕ್ಕೆ ನಾವು ಯಾವುದಾದ್ರೂ ಮಳೆ ಬಂದ ನೀರನ್ನೇ ಅದೇನಾಗಿರುತ್ತೆ, ಸಂಗ್ರಹಣೆಯನ್ನು ಮಾಡ್ಕೊಂಡಿರುತ್ತೆ. ಭೂಮಿಯ ಮೇಲ್ಮೈಯಲ್ಲಿ ಆ ನೀರು ಸಂಗ್ರಹಣೆ ಆಗಿರುತ್ತೆ. ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ನೀರನ್ನು ತಗ್ಗುಗಳಲ್ಲಿ ನಿಂತಿರೋ ನೀರು ಅಥವಾ ಮಳೆಯ ನೀರು ಏನು ಮಾಡುತ್ತೆ, ಆ ಕೆರೆಗೆ ಬಂದು ತಲುಪಿರುತ್ತೆ. ಅದನ್ನು ನಾವೇನಂತ ಕರಿತೀವಿ? ಕೆರೆ ನೀರಾವರಿ ಅಂತ ನಾವು ಕರಿತೀವಿ ಅಲ್ವಾ ಮಕ್ಕಳೇ? ಈಗ ಸರಿ, ಈ ಕೆರೆ ನೀರಾವರಿ ಭಾರತದಲ್ಲಿ ಎಲ್ಲಿ ಕಂಡು ಬರುತ್ತೆ ಹೆಚ್ಚಾಗಿ ಅಂತ ನಾವು ನೋಡಿದ್ರೆ ತಮಿಳುನಾಡು, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ, ಕರ್ನಾಟಕ, ಒಡಿಶಾ ಮತ್ತು ಮಧ್ಯಪ್ರದೇಶ, ರಾಜಸ್ಥಾನ ಮತ್ತು ಉತ್ತರ ಪ್ರದೇಶಗಳಲ್ಲಿ ಸಹ ಈ ಒಂದು ಕೆರೆ ನೀರಾವರಿಯನ್ನು ನಾವು ಕಾಣಬಹುದು. ಇಷ್ಟು ಏನು ನೀರಾವರಿ ಎಂದರೇನು, ನೀರಾವರಿಯ ವಿಧಗಳು ಮತ್ತು ನೀರಾವರಿಯ ವಿಧಗಳಲ್ಲಿ ಬಾವಿ ನೀರಾವರಿ, ಕಾಲುವೆ ನೀರಾವರಿ ಮತ್ತು ಕೆರೆ ನೀರಾವರಿ ಅಂತ ಮಕ್ಕಳೇ ತಿಳ್ಕೊಂಡಿದ್ದೀವಿ. ಈಗ ನೆಕ್ಸ್ಟು ನಾವು ನೆಕ್ಸ್ಟ್ ಅಭ್ಯಾಸ ನೋಡೋದಾದರೆ ವಿವಿಧ ದೇಶ ನದಿ ಕಣಿವೆ ಯೋಜನೆಗಳು. ವಿವಿಧ ದೇಶ ನದಿ ಕಣಿವೆ ಯೋಜನೆಗಳು. ಮಕ್ಕಳೇ, ನಿಮಗೆ ವಿವಿಧ ದೇಶ ನದಿ ಕಣಿವೆ ಯೋಜನೆಗಳ ಏನು ಒಂದು ಲಕ್ಷಣಗಳು ಅಥವಾ ಗುರಿ ಏನು ಅಥವಾ ಒಂದು ಪ್ರಾಮುಖ್ಯತೆ ಏನು ಅಂತ ನಾವು ನೋಡೋಣ. ಇದರ ಉದ್ದೇಶ, ವಿವಿಧ ದೇಶ ನದಿ ಕಣಿವೆ ಯೋಜನೆಯ ಉದ್ದೇಶ ಮಕ್ಕಳೇ, ಒಟ್ಟು 10 ಪಾಯಿಂಟ್ಸ್ ಇದ್ದಾವೆ. ಈ 10 ಪಾಯಿಂಟ್ಸನ್ನು ನಾನು ಬೋರ್ಡ್ ಮೇಲೆ ಬರಿತೀನಿ. ನೀವೆಲ್ಲರೂ ಸಹ ಆ ಪಾಯಿಂಟ್ಸ್ಗಳನ್ನು ಬರೆದಿಟ್ಕೊಳ್ಳಿ. ಪರೀಕ್ಷೆಯ ದೃಷ್ಟಿಯಿಂದ ಈ ಒಂದು ಪ್ರಶ್ನೆ ಬಹಳ ಮುಖ್ಯವಾದಂತಹ ಒಂದು ಪ್ರಶ್ನೆ ಮಕ್ಕಳ. ಒಂದು, ಕಾಣಿಸ್ತಾ ಇಲ್ಲ? ಒಂದು, ನೀರಾವರಿ ಪೂರೈಕೆ. ಎರಡನೇದು ಪ್ರವಾಹ ನಿಯಂತ್ರಣ. ಮೂರನೇದು ಜಲವಿದ್ಯುತ್ ತಯಾರಿಕೆ. ನಾಲ್ಕನೇದು ಮಣ್ಣಿನ ಸವೆತ ನಿಯಂತ್ರಣ. ಮಣ್ಣಿನ ಸವೆತ ನಿಯಂತ್ರಣ.
ನೆಕ್ಸ್ಟ್ 6 ಪಾಯಿಂಟ್ಸ್ ಒಳನಾಡಿನ ಮೀನುಗಾರಿಕೆ. ಒಳನಾಡಿನ ಮೀನುಗಾರಿಕೆ. ನೆಕ್ಸ್ಟ್ ಪಾಯಿಂಟ್ ಮನರಂಜನೆ ಸೌಲಭ್ಯ. ನೆಕ್ಸ್ಟ್ ಪಾಯಿಂಟ್ ಗೃಹ ಬಳಕೆ. ಮತ್ತು ಕೈಗಾರಿಕೆಗಳಿಗೆ ನೀರು ಪೂರೈಕೆ. ಕೈಗಾರಿಕೆಗಳಿಗೆ ನೀರು ಪೂರೈಕೆ. ನೆಕ್ಸ್ಟ್ ಪಾಯಿಂಟ್ ನಿರುಪಯುಕ್ತ ಭೂಮಿಯನ್ನು ಕೃಷಿಗಾಗಿ ಪರಿವರ್ತನೆ. ಅದನ್ನು ಅರಣ್ಯ ಘೋಷಣೆ ಮೊದಲ ಎಕ್ಸೆಟ್ರಾ. ಕಾಣಿಸ್ತಿದೆ ಮಕ್ಕಳೆಲ್ಲರಿಗೂ? ಸರಿ. ಈಗ ವಿವಿಧ ಉದ್ದೇಶ ನದಿಗಳ ಯೋಜನೆಗಳು, ಇದರ ಉದ್ದೇಶಗಳು. ಈ ಒಂದು ನದಿಗಳ ಯೋಜನೆಯ ಉದ್ದೇಶಗಳು ಅಂತ ಮಕ್ಕಳಿಗೆ ಒಂದು ನೀರಾವರಿಯ ಪೂರೈಕೆ, ನೀರಿನ ಒಂದು ಸೌಲಭ್ಯವನ್ನು ಒದಗಿಸಿಕೊಳ್ಳೋದು. ವಿವಿಧ ದೇಶದಲ್ಲಿ ಅಂದರೆ ಕೃತಕವಾಗಿರ್ಬೋದು ಅಥವಾ ಸರ್ವಕಾಲಿಕವಾಗಿರ್ಬೋದು, ಈ ಥರ ನೀರಾವರಿಯನ್ನು ಪೂರೈಸುವಂತಹ ಒಂದು ಉದ್ದೇಶವನ್ನು ಒಳಗೊಂಡಿದೆ. ಎರಡನೇದು ಪ್ರವಾಹವನ್ನು ನಿಯಂತ್ರಣವನ್ನು ಮಾಡುವುದು. ಈಗ ಪ್ರವಾಹ ಏನಾಗ್ತಿದೆ, ಪ್ರವಾಹ ಬಂದಾಗ ಏನಾಗ್ತಿದೆ ಅಂದರೆ ಈ ಒಂದು ಆಸ್ತಿ ಪಾಸ್ತಿ ನಾಶ ಆಗುತ್ತೆ, ಬೆಳೆಯೆಲ್ಲ ನಾಶ ಆಗುತ್ತೆ, ಜೊತೆಗೆ ಜನವಸತಿ ಪ್ರದೇಶಗಳಿಗೂ ಸಹ ತೊಂದರೆ ಆಗುತ್ತೆ. ಇದರಿಂದ ಪ್ರವಾಹವನ್ನು ನಿಯಂತ್ರಣ ಮಾಡುವುದು ಸಹ ಈ ಒಂದು ನದಿಗಳ ಯೋಜನೆ ಮುಖ್ಯವಾದಂತಹ ಉದ್ದೇಶ. ನೆಕ್ಸ್ಟ್ ಜಲವಿದ್ಯುತ್ ತಯಾರಿಕೆ ಅಂದರೆ ವಿದ್ಯುತ್ ಶಕ್ತಿಯನ್ನು ತಯಾರಿಸುವಂತಹ ಒಂದು ಉದ್ದೇಶವನ್ನು ಸಹ ಇದು ಒಳಗೊಂಡಿದೆ. ನಂತರ ಮಣ್ಣಿನ ಸವೆತ ನಿಯಂತ್ರಣ ಅಂದರೆ ಭೂಮಿಯ ಮೇಲ್ಪದರ ಕೊಚ್ಚಿ ಹೋಗೋದನ್ನು ನಿಯಂತ್ರಿಸುವಂತಹ ಒಂದು ಉದ್ದೇಶವನ್ನು ಸಹ ಹಾಕೊಂಡಿದೆ. ನೆಕ್ಸ್ಟ್ ಒಳನಾಡಿನ ನೌಕಾಯಾನ ಅಂದರೆ ನಾವು ಏನು ನೌಕಾಯಾನ ಅಂದರೆ ಒಳನಾಡಿನ ನಮ್ಮ ರಾಷ್ಟ್ರದ ಒಳಗೆ ಒಂದು ನೌಕಾಯಾನ ಅಂದರೆ ಸಾರಿಗೆ ಮತ್ತು ಸಂಪರ್ಕವನ್ನು ಕಲ್ಪಿಸಿಕೊಡುವಂತಹ ಒಂದು ವ್ಯವಸ್ಥೆ. ನೆಕ್ಸ್ಟ್ ಒಳನಾಡಿನ ಮೀನುಗಾರಿಕೆಗೂ ಸಹ ಇದು ಒಂದು ಅವಕಾಶವನ್ನು ಮಾಡಿಕೊಟ್ಟಿದೆ. ನೆಕ್ಸ್ಟ್ ಮನರಂಜನೆ ಸೌಲಭ್ಯ ಅಂದರೆ ನೀರಿರೋದ್ರಿಂದ ಅಲ್ಲಿ ನಾವು ಬೇರೆ ಬೇರೆ ಉದ್ದೇಶ ಮನರಂಜನೆ ಕೆಲಸಗಳಿಗೂ ಸಹ ನಾವು ನೀರನ್ನು ಉಪಯೋಗಿಸಿಕೊಳ್ಳಬಹುದು. ಇಂಥ ಒಂದು ಉದ್ದೇಶವನ್ನು ಹಾಕೊಂಡಿದೆ. ಗೃಹ ಬಳಕೆ ಮತ್ತು ಕೈಗಾರಿಕೆಗಳಿಗೆ ನೀರು ಪೂರೈಕೆ. ಗೃಹ ಕೆಲಸಕ್ಕೆ ಮತ್ತು ಕೈಗಾರಿಕೆಗಳಿಗೆ ಬೇಕಾದಂಥ ನೀರನ್ನು ಪೂರೈಸುವಂತಹ ಒಂದು ಕೆಲಸವನ್ನು ಸಹ ಇದು ಮುಖ್ಯವಾದಂತಹ ಉದ್ದೇಶ. ಹಾಗೆ ನಿರುಪಯುಕ್ತ ಭೂಮಿಯನ್ನು ಕೃಷಿಗಾಗಿ ಪರಿವರ್ತನೆ, ಏನು ನಾವು ಗೋಮಾಳ ಅಂತ ನಾವು ಕರಿತೀವಲ್ಲ ಅಥವಾ ಬಂಜರು ಭೂಮಿ ಅಂತ ನಾವೇನು ಹೇಳ್ತೀವಲ್ಲ, ಅಂಥ ಒಂದು ಭೂಮಿ ಏನಾಗುತ್ತೆ ನಿರುಪಯುಕ್ತ ಭೂಮಿಯಾಗಿರುತ್ತೆ. ಆ ನಿರುಪಯುಕ್ತವಾದಂತಹ ಭೂಮಿಯನ್ನು ಕೃಷಿ ಭೂಮಿಯನ್ನಾಗಿ ಪರಿವರ್ತನೆಯನ್ನು ಮಾಡುವುದು ಸಹ ಈ ಒಂದು ವಿವಿಧ ದೇಶ ನದಿಗಳ ಯೋಜನೆಯ ಒಂದು ಪ್ರಮುಖವಾದಂತಹ ಉದ್ದೇಶ. ಅದೇ ರೀತಿಯಾಗಿ ಲಾಸ್ಟ್ ನಾವು ನೋಡಿದ್ರೆ ಅರಣ್ಯ ಘೋಷಣೆ. ಅರಣ್ಯವನ್ನು ನಾವು ಏನು ಮಾಡ್ಬೋದಪ್ಪ ಅಂದರೆ ಅದನ್ನು ಬೆಳೆಸುವಂತಹ ಒಂದು ಕೆಲಸವನ್ನು ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಅರಣ್ಯ ಘೋಷಣೆಯೂ ಸಹ ಈ ಒಂದು ವಿವಿಧ ದೇಶ ನದಿಗಳ ಯೋಜನೆಯ ಒಂದು ಪ್ರಮುಖವಾದಂತಹ ಒಂದು ಉದ್ದೇಶ ಅಂತ ನಾವು ಹೇಳ್ಬೋದು ಮಕ್ಕಳೇ. ನೆಕ್ಸ್ಟ್ ನಾವು ಈ ಒಂದು ವಿವಿಧ ದೇಶ ನದಿಗಳ ಯೋಜನೆಗಳು ಅಂತೇಳಿ ನಾವೀಗ ನೋಡೋಣ. ಈ ಪಾಯಿಂಟ್ಸನ್ನು ಮಕ್ಕಳೇ ಎಲ್ಲರೂ ಬರ್ತಿದ್ರೆ ನಿಮಗೆ ಪ್ರಶ್ನೆ, ವಿವಿಧ ದೇಶ ನದಿಗಳ ಯೋಜನೆಯ ಉದ್ದೇಶಗಳು ಯಾವುವು ಅಂತ ಪ್ರಶ್ನೆಯನ್ನು ನಿಮಗೆ 3 ಅಂಕದ ಪ್ರಶ್ನೆಯನ್ನು ಕೇಳಿದರೆ ಈ 10 ಪಾಯಿಂಟ್ಸನ್ನು ನೀವು ಬರೀಬೇಕಾಗುತ್ತೆ.
ನೆಕ್ಸ್ಟು ವಿವಿಧ ದೇಶದಲ್ಲಿ ಕಡಿಮೆ ಯೋಜನೆಗಳು. ನಂತರ ಮಕ್ಕಳೇ, ನಿಮಗೆ ಪ್ರಮುಖ ವಿವಿಧ ದೇಶ ನದಿ ಕಣಿವೆ ಯೋಜನೆಗಳು ಅಂತೇಳಿ ನಾವು ನೋಡೋದಾದ್ರೆ, ಒಂದು ದಾಮೋದರ ನದಿ ಕಣಿವೆ ಯೋಜನೆ. ದಾಮೋದರ ನದಿ ಕಣಿವೆ ಮಕ್ಕಳೇ, ವಿವಿಧ ದೇಶ ನದಿ ಕಣಿವೆ ಯೋಜನೆಗಳು ಹಲವಾರು ಇದ್ದಾವೆ. ಅದರಲ್ಲಿ ಮೊದಲನೇದಾಗಿ ದಾಮೋದರ ನದಿ ಕಣಿವೆ ಯೋಜನೆ ಅಂತೇಳಿ ನಾವು ಹೇಳ್ತೀವಿ. ಈ ದಾಮೋದರ ನದಿ ಕಣಿವೆ ಯೋಜನೆ ಇದೆಯಲ್ಲ, ಇದು ಭಾರತದ ಮೊಟ್ಟ ಮೊದಲ ವಿವಿಧ ದೇಶ ನದಿ ಕಣಿವೆ ಯೋಜನೆ ಅಂತ ನಾವು ಇದನ್ನು ಕರಿಬಹುದು. ದಾಮೋದರ ನದಿ ಕಣಿವೆ ಯೋಜನೆಯನ್ನು ಭಾರತದ ಮೊಟ್ಟ ಮೊದಲ ನದಿ ಕಣಿವೆ ಯೋಜನೆ ಅಂತ ನಾವು ಕರಿತೀವಿ. ಮಕ್ಕಳೇ, ಈ ದಾಮೋದರ ನದಿಯನ್ನು ನಾವು ಏನಂತ ಕರಿತೀವಿ ಅಂದರೆ ಬಂಗಾಳದ ದುಃಖಕಾರಿ ನದಿ ಅಂತ ನಾವು ಕರಿತೀವಿ. ಇದನ್ನು ಬಂಗಾಳದ ದುಃಖಕಾರಿ. ಯಾಕೆ ಈ ಒಂದು ದಾಮೋದರ ನದಿಯನ್ನು ಬಂಗಾಳದ ದುಃಖಕಾರಿ ನದಿ ಎಂದು ಕರೆಯುತ್ತಾರೆ ಅಂತ ನಾವು ನೋಡಿದ್ರೆ, ಬಂಗಾಳದಲ್ಲಿ ಏನಾಗ್ತಿತ್ತಪ್ಪ ಅಂದ್ರೆ ಆಗಾಗ್ಗೆ ಪ್ರವಾಹ ಉಂಟಾಗ್ತಾ ಇತ್ತು. ಇಲ್ಲಿ ಬಂಗಾಳದಲ್ಲಿ ಆಗಾಗ್ಗೆ ಪ್ರವಾಹ ಅನ್ನೋದು ಉಂಟಾಗ್ತಿತ್ತು. ಇದರಿಂದ ಬೆಳೆ ನಾಶ ಆಗ್ತಿತ್ತು ಮತ್ತು ಜನವಸತಿ ಪ್ರದೇಶದ ಮೇಲೆ ಸಹ ಇದು ಪರಿಣಾಮವನ್ನು ಬೀರ್ತಾ ಇತ್ತು. ಅದರಿಂದ ಅನೇಕ ಜನರ ಸಂಕಷ್ಟಕ್ಕೆ ಒಳಗಾಗ್ತಿದ್ರು. ಆದ್ದರಿಂದ ಈ ಒಂದು ದಾಮೋದರ ನದಿ ಕಣಿವೆ ಯೋಜನೆಯನ್ನು ನಾವು ಬಂಗಾಳದ ದುಃಖಕಾರಿ ನದಿ ಎಂದು ಕರೆಯುತ್ತೇವೆ. ಅರ್ಥ ಆಗಿದೆ ಮಕ್ಕಳೇ? ನಿಮಗೆ ಪ್ರಶ್ನೆಯನ್ನು ಕೇಳ್ತಾರೆ, ಯಾವ ನದಿಯನ್ನು ಬಂಗಾಳದ ದುಃಖಕಾರಿ ನದಿ ಎಂದು ಕರೆಯುತ್ತಾರೆ? ಯಾವ ನದಿ? ದಾಮೋದರ ನದಿ ಕಣಿವೆ ಯೋಜನೆಯನ್ನು. ಅರ್ಥ ಆಯ್ತಾ ಮಕ್ಕಳೇ? ನೆಕ್ಸ್ಟು, ಈ ಒಂದು ಯೋಜನೆಯನ್ನು ಕೈಗೊಳ್ಳುವುದಕ್ಕೆ ಕಾರಣ ಯಾವ ಸರ್ಕಾರ ಈ ಒಂದು ಯೋಜನೆಯನ್ನು ಕೈಗೊಂಡಿದೆ ಅಂದರೆ ಬಿಹಾರ ಮತ್ತು ಪಶ್ಚಿಮ ಬಂಗಾಳ. ಬಿಹಾರ ಮತ್ತು ಪಶ್ಚಿಮ ಬಂಗಾಳ ಇವು ಎರಡು ಸಂಯುಕ್ತ ರಾಷ್ಟ್ರಗಳು ಸೇರಿಕೊಂಡು ಈ ಒಂದು ಯೋಜನೆಯನ್ನು ಕೈಗೊಂಡಿರೋದು ನಾವು ಕಾಣ್ತೀವಿ. ಯಾವುದು? ಬಿಹಾರ ಮತ್ತು ಪಶ್ಚಿಮ ಬಂಗಾಳ ಈ ಎರಡು ರಾಜ್ಯಗಳ ಸಂಯೋಜನೆಯಿಂದ ಈ ಒಂದು ದಾಮೋದರ ನದಿ ಕಣಿವೆ ಯೋಜನೆ ಅನ್ನೋದು ಭಾರತದಲ್ಲಿ ಜಾರಿಗೆ ತಂದಿರೋದನ್ನು ನಾವು ಕಾಣ್ತೀವಿ. ಮಕ್ಕಳೇ, ಇಲ್ಲಿ ಈ ಒಂದು ದಾಮೋದರ ನದಿ ಕಣಿವೆ ಯೋಜನೆಯ ಉದ್ದೇಶಗಳು ಯಾವುದು ಅಂತಂದರೆ, ಮಕ್ಕಳೇ ನಿಮಗೆಲ್ಲರಿಗೂ ಗೊತ್ತಿದೆ, ನಾವು ಸಾಮೂಹಿಕವಾಗಿ ಅಥವಾ ಪ್ರಮುಖವಾಗಿ ಉದ್ದೇಶಗಳನ್ನು ಹೇಳಿದ್ವಲ್ಲ, ಅದರಲ್ಲಿ ಒಂದು ಪ್ರವಾಹ ನಿಯಂತ್ರಣ ಆಗಿರ್ಬೋದು, ಮೀನುಗಾರಿಕೆ ಆಗಿರ್ಬೋದು, ವಿದ್ಯುತ್ ಶಕ್ತಿ ಉತ್ಪಾದನೆಯನ್ನು ಮಾಡೋದಕ್ಕಾಗಲಿ, ಮಣ್ಣಿನ ಸವೆತವನ್ನು ರಕ್ಷಣೆಯನ್ನು ಮಾಡೋದಕ್ಕಾಗಲಿ, ಅರಣ್ಯವನ್ನು ಘೋಷಣೆಯನ್ನು ಮಾಡೋದು, ಆಮೇಲೆ ನೌಕಾಯಾನ, ಈ ಎಲ್ಲ ಪಾಯಿಂಟ್ಸ್ ಇದಾವಲ್ಲ, ಈ ಎಲ್ಲ ಪಾಯಿಂಟ್ಸ್ಗಳಿಗೂ ಸಹ ನೀವು ಎಲ್ಲ ಒಂದು ನದಿ ಕಣಿವೆ ಯೋಜನೆಗಳಿಗೂ ಸಹ ನೀವು ಇದೇ ಪಾಯಿಂಟ್ಸನ್ನು ನೀವು ಸೇರಿಸ್ಬೋದು ಮಕ್ಕಳೇ. ಕೆಲವೊಂದು ಅಲ್ಲಿ ನಾವು ಬಂಗಾಳ ನದಿಯನ್ನು ದುಃಖಕಾರಿ ನದಿ ಅಂತ ಕರಿತೀವಲ್ಲ, ಅಲ್ಲಿ ನೀವು ಏನು ಸೇರಿಸ್ಬೋದು? ಪ್ರವಾಹ ನಿಯಂತ್ರಣ. ಅಲ್ಲಿ ಹೆಸರು ನೋಡಿ, ದುಃಖಕಾರಿನಲ್ಲಿ ಏನಾಗಿರ್ಬೋದು? ಪ್ರವಾಹ ಆಗಿರ್ಬೋದು ಅಲ್ವಾ? ಅದಕ್ಕೆ ಮುಖ್ಯವಾದ ಉದ್ದೇಶ ಏನಪ್ಪ ಅಂದರೆ ಪ್ರವಾಹವನ್ನು ನಿಯಂತ್ರಣವನ್ನು ಮಾಡುವುದು ಈ ಒಂದು ನದಿಯ ಪ್ರಮುಖವಾದಂತಹ ಉದ್ದೇಶ. ಮತ್ತು ನೀರಾವರಿ ಸೌಲಭ್ಯಗಳನ್ನು ಒದಗಿಸಿಕೊಡೋದು ಸಹ ಇದರ ಬಹುಮುಖ್ಯವಾದಂತಹ ಉದ್ದೇಶ. ಒಳನಾಡಿನ ಜಲ ಸಾರಿಗೆ ಆಗಿರ್ಬೋದು, ಮೀನುಗಾರಿಕೆ ಆಗಿರ್ಬೋದು, ಇದರ ಪ್ರಮುಖವಾದಂತಹ ಒಂದು ಉದ್ದೇಶ ಅಂತೇಳಿ ನಾವು ನೋಡ್ಬೋದು. ನೆಕ್ಸ್ಟ್ ಎರಡನೇದು ಯಾವುದಪ್ಪ ಅಂದರೆ ಬಾಕ್ರಾ ನಂಗಲ್. ಬಾಕ್ರಾ ನಂಗಲ್ ಯೋಜನೆ. ಮತ್ತೆ ಎರಡನೇ ನೋಡೋದಾದ್ರೆ ಯಾವುದಂದ್ರೆ ಬಾಕ್ರಾ ಮತ್ತು ನಂಗಲ್ ನದಿ ಕಣಿವೆ ಯೋಜನೆ ಅಂತ ನಾವು ಕರಿತೀವಿ. ಈ ಒಂದು ಯೋಜನೆಯನ್ನು ಪಂಜಾಬ್, ಹರಿಯಾಣ ಮತ್ತು ರಾಜಸ್ಥಾನ ಸರ್ಕಾರಗಳು ಸೇರಿಕೊಂಡು ಈ ಒಂದು ಯೋಜನೆಯನ್ನು ಕೈಗೊಂಡಿವೆ. ಪಂಜಾಬ್, ಹರಿಯಾಣ ಮತ್ತು ರಾಜಸ್ಥಾನ
ಕಾಣ್ತೀವಿ ಮಕ್ಕಳ. ಈ ಒಂದು ಯೋಜನೆ ಅನ್ನೋದು ಏನಿದೆ, ಬಾಕ್ರಾ ಮತ್ತು ನಂಗಲ್ ಎಂಬಲ್ಲಿ, ಬಾಕ್ರಾ ಮತ್ತು ನಂಗಲ್ ಎಂಬಲ್ಲಿ ನಿರ್ಮಿಸಿರುವಂತಹ 2 ಪ್ರತ್ಯೇಕವಾದಂತಹ ಒಂದು ಅಣೆಕಟ್ಟುಗಳನ್ನು ನಾವು ಕಾಣ್ತೀವಿ ಮತ್ತು 4 ಜಲವಿದ್ಯುತ್ ತಯಾರಿಕಾ ಕೇಂದ್ರಗಳನ್ನು ಸಹ ಇದು ಒಳಗೊಂಡಿದೆ. ಮತ್ತು ಈ ಬಾಕ್ರಾ ಮತ್ತು ನಂಗಲ್ ಎಂಬ ಈ ಒಂದು ಯೋಜನೆ ಸಟ್ಲೇಜ್ ನದಿಗೆ ಬಾಕ್ರಾ ಮತ್ತು ನಂಗಲ್ ಎಂಬಲ್ಲಿ ನಿರ್ಮಿಸಿರುವಂತಹ 2 ಪ್ರತ್ಯೇಕವಾದಂತಹ ಒಂದು ಅಣೆಕಟ್ಟುಗಳನ್ನು ನಾವು ಕಾಣ್ತೀವಿ. ಬಾಕ್ರಾ ಇಲ್ಲಿ ಸಟ್ಲೇಜ್ ನದಿಗೆ ಬಾಕ್ರಾ ಮತ್ತು ನಂಗಲ್ ಎಂಬಲ್ಲಿ 2 ಪ್ರತ್ಯೇಕವಾದಂತಹ ಒಂದು ಅಣೆಕಟ್ಟುಗಳನ್ನು ಏನು ಮಾಡಿದ್ದಾರೆ, ನಿರ್ಮಾಣವನ್ನು ಮಾಡಿದ್ದಾರೆ. ಇದು 4 ಜಲವಿದ್ಯುತ್ ಉತ್ಪಾದನಾ ಕೇಂದ್ರಗಳನ್ನು ಸಹ ಇದು ಒಳಗೊಂಡಿರುವುದನ್ನು ನಾವು ಕಾಣ್ತೀವಿ. ಇದರ ಹಾಗಾದರೆ ಈ ಒಂದು ಬಾಕ್ರಾ ನಂಗಲ್ ಯೋಜನೆಯ ಉದ್ದೇಶ ಏನು ಅಂತೇಳಿ ಮಕ್ಕಳಿಗೆ ಕೇಳಿದಾಗ, ಇದ್ರ ಉದ್ದೇಶಗಳು ಸಹ ನೀವು ಪ್ರವಾಹ ನಿಯಂತ್ರಣ ಆಗಿರ್ಬೋದು, ನೀರಾವರಿಯ ಪೂರೈಕೆಯನ್ನು ಮಾಡುವುದು, ಮತ್ತು ಜಲವಿದ್ಯುತ್ತನ್ನು ಉತ್ಪಾದನೆಯನ್ನು ಮಾಡುವುದು, ಮಣ್ಣಿನ ಒಂದು ಸವೆತವನ್ನು ನಿಯಂತ್ರಣವನ್ನು ಮಾಡುವುದು ಮತ್ತು ಅರಣ್ಯ ಘೋಷಣೆಯನ್ನು ಮಾಡುವುದು ಇದರ ಪ್ರಮುಖವಾದಂತಹ ಒಂದು ಉದ್ದೇಶ. ಮಕ್ಕಳೇ, ಇಲ್ಲಿ ಬಾಕ್ರಾ ನಂಗಲ್ ಅನ್ನೋದು ಏನಾಗಿದೆಪ್ಪ ಅಂದರೆ, ಬಾಕ್ರಾ ಅಣೆಕಟ್ಟು ಎತ್ತರ ಎಷ್ಟಿದೆಯಪ್ಪ ಅಂದರೆ 226 ಮೀಟರ್ಷ್ಟು ಎತ್ತರ ಇದೆ. ಇದು ಭಾರತದಲ್ಲಿ ನೇರವಾದಂತಹ ಗುರುತ್ವಾಕರ್ಷಣೆ ಉಳ್ಳಂತಹ ಒಂದು ಅಣೆಕಟ್ಟು ಅಂತ ನಾವು ಇದನ್ನು ಕರಿತೀವಿ. ಜೊತೆಗೆ ಈ ಅಣೆಕಟ್ಟನ್ನು ಏನಂತ ಕರೀತಾರಪ್ಪ ಅಂದರೆ ಗೋವಿಂದ ಸಾಗರ ಅಂತೇಳಿ ಈ ಒಂದು ಅಣೆಕಟ್ಟಿಗೆ ಹೆಸರನ್ನು ಇಡಲಾಗಿದೆ. ಈ ಅಣೆಕಟ್ಟಿಗೆ ಏನಂತ ಹೆಸರಿದೆ, ಗೋವಿಂದ ಸಾಗರ. ಈ ಒಂದು ಅಣೆಕಟ್ಟಿಗೆ ಗೋವಿಂದ ಸಾಗರ ಅಂತೇಳಿ ಈ ಒಂದು ಹೆಸರನ್ನು ಇಡಲಾಗಿದೆ. ನಿಮಗೆ ಪ್ರಶ್ನೆ ಕೇಳ್ತಾರೆ ಮಕ್ಕಳೇ, ಬಾಕ್ರಾ ನಂಗಲ್ ಯೋಜನೆಗೆ ಇರುವಂತಹ ಇನ್ನೊಂದು ಹೆಸರು ಯಾವುದು? ಗೋವಿಂದ ಸಾಗರ ಅಂತೇಳಿ ಇದನ್ನು ನಾವು ಕರಿತೀವಿ ಮಕ್ಕಳು. ನೆಕ್ಸ್ಟ್ 3ನೇದು ಯಾವುದು? ತುಂಗಭದ್ರಾ ಯೋಜನೆ. ನಾವು 3ನೇದಾಗಿ ಈ ಒಂದು ತುಂಗಭದ್ರಾ ಯೋಜನೆ ಅಂತ ನಾವು ನೋಡ್ತೀವಿ. ಇದನ್ನು ಯಾವ ಸರ್ಕಾರ ಕೈಗೊಂಡಿದೆ ಅಂದರೆ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ. ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ಈ ಒಂದು ಯೋಜನೆಯನ್ನು ಕೈಗೊಂಡಿವೆ. ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ. ಮತ್ತೆ ನಿಮಗೆ ಅಭ್ಯಾಸದಲ್ಲಿ ನಿಮಗೆ ಹೊಂದಿಸಿ ಬರೀರಿ ಅಂತೇಳಿ ಅಭ್ಯಾಸದಲ್ಲಿ ನಿಮಗೆ ಲಾಸ್ಟಿಗೆ ಟೆಕ್ಸ್ಟ್ ಬುಕ್ಕಲ್ಲಿ ನಿಮಗೆ ಹೊಂದಿಸಿ ಬರೀರಿ ಅಂತ ಇದೆ. ಅದರಲ್ಲಿ ತುಂಗಭದ್ರಾ ಯೋಜನೆ ಅಂತಂದರೆ ಯಾವ ಸರ್ಕಾರ ಕೈಗೊಂಡಿದೆ, ಬಾಕ್ರಾ ನಂಗಲ್ ಅಂದರೆ ಯಾವ ಸರ್ಕಾರ, ದಾಮೋದರ ನದಿ ಕಣಿವೆ ಯೋಜನೆ ಅಂದರೆ ಯಾವ ಸರ್ಕಾರ ಆ ಒಂದು ಯೋಜನೆಗಳನ್ನು ಕೈಗೊಂಡಿದೆ ಅಂತೇಳಿ ನೀವು ಅಲ್ಲಿ ಉತ್ತರವನ್ನು ಬರೀಬೇಕಾಗುತ್ತೆ. ಬಿಟ್ಟಸ್ ಹೊಂದಿಸಿ ಬರೀರಿ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ನಾನು ಬೋರ್ಡ್ ಮೇಲೆ ನಿಮಗೆ ಬರೀತಾ ಇದ್ದೀನಿ. ಇಲ್ಲಿ ನೀವು ಈಗ 3ನೇ ಯೋಜನೆ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ಸೇರಿಕೊಂಡು ಈ ಒಂದು ತುಂಗಭದ್ರಾ ಯೋಜನೆಯನ್ನು ಹಮ್ಮಿಕೊಂಡಿರುವುದನ್ನು ನಾವು ಕಾಣ್ತೀವಿ ಮಕ್ಕಳೇ. ಈ ಇದರ ಒಂದು ಪ್ರಮುಖ ಉದ್ದೇಶ ಏನಪ್ಪ ಅಂತಂದರೆ, ನಿಮಗೆಲ್ಲ ಈಗಾಗಲೇ ಭಾಳ ಸರಿ ಹೇಳಿದ್ದೀನಿ. ಪ್ರತಿಯೊಂದಕ್ಕೂ ನೀವು ಎಕ್ಸಾಮಿಗೆ ಕೇಳೋದಾದರೆ ಈ ಪಾಠದಲ್ಲಿ ಒಂದು ಕ್ವಶನ್ ಕೇಳಿದ್ರೆ, ಉದ್ದೇಶನ ಕೇಳಿದ್ರೆ ಎಲ್ಲ ಉದ್ದೇಶಗಳನ್ನು ಸೇರಿ ಅದೇ ಪ್ರಶ್ನೆಗೆ ಉತ್ತರವನ್ನು ನೀವು ಬರೀಬೇಕಾಗುತ್ತೆ. ಉದಾಹರಣೆ, ನಾವು ನೀರನ್ನು ಪೂರೈಕೆ ಮಾಡುವುದು, ಜಲವಿದ್ಯುತ್ ಶಕ್ತಿಯನ್ನು ತಯಾರು ಮಾಡೋದಾಗಲಿ, ಮೀನುಗಾರಿಕೆಗೆ ಆಗಲಿ, ಈ ಒಂದು ಉದ್ದೇಶವನ್ನು ನೀವು ಇಲ್ಲಿ ಬರಬೇಕಾಗುತ್ತೆ. ಜೊತೆಗೆ ಈ ತುಂಗಭದ್ರಾ ನದಿಗೆ ಕರ್ನಾಟಕದ ಒಂದು ಬಳ್ಳಾರಿ ಜಿಲ್ಲೆಗೆ ಸೇರಿದಂತಹ ಹೊಸಪೇಟೆಯ ಬಳಿ ಮಲ್ಲಾಪುರಂ, ಹೊಸಪೇಟೆಯ ಬಳಿ ಮಲ್ಲಾಪುರಂ ಎಂಬಲ್ಲಿ ಈ ಒಂದು ಅಣೆಕಟ್ಟನ್ನು ನಿರ್ಮಾಣವನ್ನು ಮಾಡಲಾಗಿದೆ. ಮಕ್ಕಳೇ, ನಿಮಗೆ ಪ್ರಶ್ನೆ ಕೇಳ್ತಾರೆ, ತುಂಗಭದ್ರಾ ಯೋಜನೆಗೆ ಡ್ಯಾಶ್ ಎಂಬಲ್ಲಿ ಅಣೆಕಟ್ಟನ್ನು ಕಟ್ಟಲಾಗಿದೆ. ಹೊಸಪೇಟೆಯ ಬಳಿ ಮಲ್ಲಾಪುರ. ಹೊಸಪೇಟೆಯ ಬಳಿ ಮಲ್ಲಾಪುರ. ಹೊಸಪೇಟೆಯ ಬಳಿ ಮಲ್ಲಾಪುರಂ ಎಂಬಲ್ಲಿ ಈ
ಒಂದು ಅಣೆಕಟ್ಟನ್ನು ಕಟ್ಟಲಾಗಿದೆ ಅಂತ ಹೇಳ್ತಾರೆ ಮಕ್ಕಳೇ. ಜೊತೆಗೆ ಈ ಒಂದು ಅಣೆಕಟ್ಟನ್ನು ಏನಂತ ಕರೀತಾರೆ ಅಂದರೆ ಪಂಪ ಸಾಗರ ಅಂತ ಕರೀತಾರೆ. ಈ ಅಣೆಕಟ್ಟನ್ನು ಏನಂತ ಕರೀತಾರೆ? ಪಂಪ ಸಾಗರ. ನಿಮಗೆ ಬಾಕ್ರನಂಗಲ ಏನಂತ ಕರೀತಾರೆ? ನಿಮ್ಗೆ ಇನ್ನೊಂದು ಪಾಯಿಂಟ್ಸಲ್ಲಿ ಬಾಕ್ರನಂಗಲ ಅಣೆಕಟ್ಟನ್ನು ಏನಂತ ಕರೀತಾರೆ ಹೇಳಿ ಮಕ್ಕಳ? ಯಾವುದು? ಗೋವಿಂದ ಸಾಗರ. ವೆರಿ ಗುಡ್. ಹಾಗಾದರೆ ಇದು ತುಂಗಭದ್ರಾ ಯೋಜನೆಯನ್ನು ಏನಂತ ಕರೀತಾರೆ? ಪಂಪ ಸಾಗರ. ವೆರಿ ಗುಡ್. ಈಗ ಮಕ್ಕಳೇ ನಾವು ಈ ಒಂದು ಯೋಜನೆ ಬಗ್ಗೆ ನಾವು ಇಷ್ಟನ್ನ ಉದ್ದೇಶವನ್ನು ತಿಳ್ಕೊಂಡ್ವಿ. ಅದು ಯಾವ ಸರ್ಕಾರ ಕೈಗೊಂಡಿದೆ ಮತ್ತು ಅದಕ್ಕೆ ಯಾವ ಹೆಸರನ್ನು ಇಡಲಾಗಿದೆ. ನೆಕ್ಸ್ಟು ನಾವು ಯಾವುದಪ್ಪ ಅಂದರೆ ಕೃಷ್ಣ ಮೇಲ್ದಂಡೆ ಯೋಜನೆ. ನೆಕ್ಸ್ಟು 4ನೇದು ಕೃಷ್ಣ ಮೇಲ್ದಂಡೆಯ ಯೋಜನೆ. ಕೃಷ್ಣ ಮೇಲ್ದಂಡೆಯ ಯೋಜನೆ ಅಂತೇಳಿ ನಾವು ನೋಡ್ತೀವಿ. ಈ ಒಂದು ಕೃಷ್ಣ ಮೇಲ್ದಂಡೆ ಯೋಜನೆ ಅನ್ನೋದು ಕೃಷ್ಣ ನದಿಗೆ ನಿರ್ಮಿಸಲಿರುವಂತಹ ಉತ್ತರ ಕರ್ನಾಟಕದ ಅತಿ ದೊಡ್ಡ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಯಾಗಿದೆ ಅಂತ ನಾವು ಹೇಳ್ಬೋದು. ಉತ್ತರ ಕರ್ನಾಟಕದ ಅತಿ ದೊಡ್ಡ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳಲ್ಲಿ ಯಾವುದಪ್ಪ ಅಂದರೆ ಈ ಒಂದು ಕೃಷ್ಣ ಮೇಲ್ದಂಡೆ ಯೋಜನೆ ಅಂತ ನಾವು ಕರಿತೀವಿ. ಇದು ಆಲಮಟ್ಟಿ ಮತ್ತು ನಾರಾಯಣಪುರ ಎಂಬಲ್ಲಿ 2 ಅಣೆಕಟ್ಟುಗಳನ್ನು ನಿರ್ಮಾಣವನ್ನು ಮಾಡಿದ್ದಾರೆ. ಮತ್ತು ಇದು ಒಂದು ಜಲವಿದ್ಯುತ್ ತಯಾರಿಕಾ ಕೇಂದ್ರವನ್ನು ಸಹ ಇದು ಒಳಗೊಂಡಿದೆ. ಒಂದು ಜಲವಿದ್ಯುತ್ ತಯಾರಿಕಾ ಕೇಂದ್ರವನ್ನು ಸಹ ಇದು ಒಳಗೊಂಡಿದೆ. ಇದರ ಬಹುಮುಖ್ಯವಾದಂತಹ ಉದ್ದೇಶ ಏನಿರ್ಬೋದಪ್ಪ ಅಂದರೆ ಮಕ್ಕಳೇ ನಿಮಗೆಲ್ಲ ಗೊತ್ತಿದೆ, ಒಂದು ನೀರಾವರಿಯ ಪೂರೈಕೆ ಆಗಿರ್ಬೋದು, ನೀರನ್ನು ಸರಬರಾಜು ಮಾಡೋದಾಗಿರ್ಬೋದು, ಜಲವಿದ್ಯುತ್ ಶಕ್ತಿಯ ಉತ್ಪಾದನೆಯನ್ನು ಮಾಡುವುದಾಗಿರ್ಬೋದು, ಇವೆಲ್ಲವೂ ಸಹ ಈ ಕೃಷ್ಣ ಮೇಲ್ದಂಡೆ ಯೋಜನೆಯ ಪ್ರಮುಖವಾದಂತಹ ಒಂದು ಉದ್ದೇಶಗಳಂತ ನಾವು ಕರಿತೀವಿ. ಹಾಗೆ ಇದು ಬಸವನ ಬಾಗೇವಾಡಿ, ನೀವೆಲ್ಲರೂ ಗೊತ್ತಿದೆಯಲ್ಲ ಮಕ್ಕಳೇ, ಬಸವನ ಬಾಗೇವಾಡಿ ತಾಲೂಕಿನಲ್ಲಿರುವಂತಹ ಆಲಮಟ್ಟಿ ಗ್ರಾಮದ ಬಳಿ, ಬಸವನ ಬಾಗೇವಾಡಿಯ ತಾಲೂಕಿನಲ್ಲಿರುವಂತಹ ಆಲಮಟ್ಟಿ ಗ್ರಾಮದ ಬಳಿ ಆಲಮಟ್ಟಿ ಅಣೆಕಟ್ಟನ್ನು ನಿರ್ಮಾಣವನ್ನು ಮಾಡಿದ್ದಾರೆ. ಹಾಗೆ ಮುದ್ದೇಬಿಹಾಳ ತಾಲೂಕಿನ ಸಿದ್ದಾಪುರ ಗ್ರಾಮದಲ್ಲೂ ಸಹ ಸಮೀಪದಲ್ಲಿ ನಾರಾಯಣಪುರ ಎಂಬ ಅಣೆಕಟ್ಟನ್ನು ಸಹ ನಿರ್ಮಾಣ ಮಾಡಿರೋದನ್ನು ನಾವು ಕಾಣ್ತೀವಿ ಮಕ್ಕಳೇ. ಇಷ್ಟು ಯಾವುದು ಕೃಷ್ಣ ಮೇಲ್ದಂಡೆ ಯೋಜನೆ ಅಂತ ನಾವು ಕರಿತೀವಿ. 6ನೇದಾಗಿ ಕೋಸಿ ಯೋಜನೆ. 5ನೇದಾಗಿ ಯಾವುದು? ಕೋಸಿ. ಇಲ್ಲಿ ಮಕ್ಕಳೇ ನಿಮಗೆ ನೋಡಿದ್ರೆ ಕೋಸಿ ಯೋಜನೆ ಅಂತೇಳಿ ನಾವು ನೋಡ್ತೀವಿ. ಈ ಕೋಸಿ ಯೋಜನೆ ಅನ್ನೋದು ಅಂತಾರಾಷ್ಟ್ರೀಯವಾದಂತಹ ಒಂದು ಯೋಜನೆ ಆಗಿರೋದಂತ ನಾವು ಕಾಣ್ತೀವಿ. ಈಗ ನಾವು ಆಗದ ಯಾವುದು? ಕೃಷ್ಣ ಮೇಲ್ದಂಡೆ ಯೋಜನೆ, ಇದು ಆದ ಕೋಸಿ ಯೋಜನೆ ಅಲ್ವಾ? ಸರಿ. ಈ ಒಂದು ಕೋಸಿ ಯೋಜನೆ ಅನ್ನೋದು ಯಾವ ಸರ್ಕಾರ ಕೈಗೊಳ್ತಂದರೆ ಭಾರತ ಮತ್ತು ನೇಪಾಳ ಒಂದು ರಾಷ್ಟ್ರ ಸೇರಿಕೊಂಡು ಈ ಒಂದು ಯೋಜನೆಯನ್ನು ಕೈಗೊಂಡಿದೆ. ಭಾರತ ಮತ್ತು ನೇಪಾಳ ಸರ್ಕಾರ ಈ ಒಂದು ಕೋಸಿ ಯೋಜನೆಯನ್ನು ಕೈಗೊಂಡಿರುವುದನ್ನು ನಾವು ಕಾಣ್ತೀವಿ ಮಕ್ಕಳೇ. ಇದು ಕೋಸಿ ನದಿಗೆ ಹನುಮಾನ್ ನಗರದ ಬಳಿ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ. ಎಲ್ಲಿ? ಹನುಮಾನ್ ನಗರದ ಬಳಿ. ಹನುಮಾನ್ ನಗರ ಎಲ್ಲಿದೆಪ್ಪ ಅಂದರೆ ನೇಪಾಳದಲ್ಲಿದೆ. ಆ ಹನುಮಾನ್ ನಗರದ ಬಳಿ ಈ ಒಂದು ಕೋಸಿ ಯೋಜನೆಯ ಒಂದು ಅಣೆಕಟ್ಟನ್ನು ಕಟ್ಟಲಾಗಿದೆ ಅಂತ ನಾವು ಹೇಳ್ಬೋದು. ಹಾಗಾದರೆ ಇದರ ಬಹುಮುಖ್ಯ ಉದ್ದೇಶ ಏನು ಅಂತ ನಾವು ನೋಡಿದ್ರೆ, ನೀರಾವರಿಯನ್ನು ಪೂರೈಕೆಯನ್ನು ಮಾಡುವುದು, ಪ್ರವಾಹವನ್ನು ನಿಯಂತ್ರಣವನ್ನು ಮಾಡುವುದು, ಜಲವಿದ್ಯುತ್ ಶಕ್ತಿಯನ್ನು ಉತ್ಪಾದನೆಯನ್ನು ಮಾಡುವುದು, ಮೀನುಗಾರಿಕೆಗೆ ಅವಕಾಶವನ್ನು ಮಾಡಿಕೊಳ್ಳೋದು, ಮಣ್ಣಿನ ಮೇಲ್ಪದರ ಸವೆತ ಆಗುವುದನ್ನು ತಡೆಗಟ್ಟುವಂತಹ ಒಂದು ಉದ್ದೇಶವನ್ನು ಸಹ ಇದು ಒಳಗೊಂಡಿದೆ. ಮತ್ತು ಮೀನುಗಾರಿಕೆಗೆ ಮತ್ತು ಜಲವಿದ್ಯುತ್ ಶಕ್ತಿ ಉತ್ಪಾದನೆಗೆ ಇದು ಉದ್ದೇಶವಾದ ಒಂದು ಗುರಿಯನ್ನು ಇದು ಹೊಂದಿರುವುದನ್ನು ನಾವು ಕಾಣ್ತೀವಿ. ನೆಕ್ಸ್ಟು 7ನೇದು ರಿಹಾನ್ ಯೋಜನೆ. ಮಕ್ಕಳಲ್ಲಿ ನಾವು 7ನೇ ಯೋಜನೆ ಯಾವುದಪ್ಪ ಅಂದರೆ ರಿಹಾನ್ ಯೋಜನೆ ಅಂತ ನಾವು ಕರಿತೀವಿ. ಇದು ಉತ್ತರ ಭಾರತದ ಪ್ರಮುಖ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳಲ್ಲಿ ಒಂದು ಅಂತ ನಾವು ಇದನ್ನು ಕರಿತೀವಿ. ಇದನ್ನು ರಿಹಾನ್ ನದಿಗೆ ಅಂದರೆ
ಸೋನ ನದಿ ಇದೆಯಲ್ಲ, ಆ ನದಿಯ ಉಪನದಿ ಇದು. ಈ ರಿಹಾನ್ ನದಿಗೆ ನಿರ್ಮಿಸಲಾಗಿದೆ ಅಂತೆಲ್ಲ ಇದನ್ನು ಹೇಳ್ಬೋದು. ಏನು ಸೋನೆ ನದಿ ಇದೆಯಲ್ಲ ಅದು ಉಪನದಿ, ಅದು ರಿಹಾನ್ ನದಿಗೆ ಇದನ್ನು ನಿರ್ಮಾಣವನ್ನು ಮಾಡಿದ್ದಾರೆ. ಈ ಒಂದು ನದಿಯ ಒಂದು ಮುಖ್ಯವಾದಂಥ ಉದ್ದೇಶ ನಿಮಗೆಲ್ಲ ಗೊತ್ತಿದೆ. ಪ್ರವಾಹ ನಿಯಂತ್ರಣ, ನೀರಾವರಿ ಸೌಲಭ್ಯವನ್ನು ಒದಗಿಸಿಕೊಡೋದು, ಮೀನುಗಾರಿಕೆಗೆ ಅವಕಾಶವನ್ನು ಮಾಡಿಕೊಡೋದು, ವಿದ್ಯುತ್ ಶಕ್ತಿ ಉತ್ಪಾದನೆಗೆ ಅವಕಾಶವನ್ನು ಮಾಡಿಕೊಡೋದು, ಮಣ್ಣಿನ ಸವೆತವನ್ನು ನಿಯಂತ್ರಣವನ್ನು ಮಾಡೋದು, ಜಲ ವಿದ್ಯುತ್ ಶಕ್ತಿ ಉತ್ಪಾದನೆ ಮೊದಲಾದಂತಹ ಒಂದು ಉದ್ದೇಶಗಳನ್ನು ಇದು ಒಳಗೊಂಡಿದೆ. ಈ ಯೋಜನೆಯಿಂದ ನಿರ್ಮಾಣವಾಗಿರುವಂತಹ ಒಂದು ಜಲಾಶಯದ ಒಂದು ಹೆಸರು ಯಾವುದಪ್ಪ ಅಂದರೆ ಗೋವಿಂದ ವಲ್ಲಭ ಪಂತ್ ಸಾಗರ. ಈ ಜಲಾಶಯ, ಈ ಯೋಜನೆಯಿಂದ ನಿರ್ಮಾಣವಾಗಿರುವಂತಹ ಒಂದು ಜಲಾಶಯದ ಹೆಸರು ಯಾವುದಪ್ಪ ಅಂದರೆ ಗೋವಿಂದ ವಲ್ಲಭ ಪಂತ್. ಈ ಜಲಾಶಯದಿಂದ ನಿರ್ಮಾಣಗೊಂಡಂತಹ ಒಂದು ಯೋಜನೆ ಯಾವುದಪ್ಪ ಅಂದರೆ ಗೋವಿಂದ ವಲ್ಲಭ ಪಂತ್ ಸಾಗರ ಎಂಬ ಒಂದು ಯೋಜನೆಯನ್ನು ಈ ಒಂದು ರಿಹಾನ್ ಯೋಜನೆಯಲ್ಲಿ ಕೈಗೊಂಡಿರುವುದನ್ನು ನಾವು ಕಾಣ್ತೀವಿ ಮಕ್ಕಳೇ. ನೆಕ್ಸ್ಟ್ ನಾವು ನೋಡಿದ್ರೆ ನಾಗಾರ್ಜುನ ಸಾಗರ ಯೋಜನೆ. ನಾಗಾರ್ಜುನ ಸಾಗರ ಯೋಜನೆ ಇಲ್ಲಿ ನಾಗಾರ್ಜುನ ಸಾಗರ ಯೋಜನೆ ಅಂತ ಹೇಳಿ ನೋಡಿದ್ರೆ ಈ ಅಣೆಕಟ್ಟನ್ನು ತೆಲಂಗಾಣ ರಾಜ್ಯದ ಬಳಿ, ಅದು ನಾಗಾರ್ಜುನ ಕೊಂಡದ ಬಳಿ ಕೃಷ್ಣಾ ನದಿಗೆ ಈ ಒಂದು ಅಣೆಕಟ್ಟನ್ನು ನಿರ್ಮಿಸಲಾಗಿದೆ. ಮಕ್ಕಳೇ, ಈ ನಾಗಾರ್ಜುನ ಸಾಗರ ಯೋಜನೆಯನ್ನು ಎಲ್ಲಿ ಕಟ್ಟಲಾಗಿದೆ ಅಂದರೆ ತೆಲಂಗಾಣ ರಾಜ್ಯದ ನಾಗಾರ್ಜುನ ಕೊಂಡದ ಬಳಿ ಕೃಷ್ಣಾ ನದಿಗೆ ಈ ಒಂದು ಯೋಜನೆಯನ್ನು ನಿರ್ಮಾಣವನ್ನು ಮಾಡಿದ್ದಾರೆ. ಸರಿ, ಈ ಒಂದು ಯೋಜನೆಯ ಮುಖ್ಯವಾದಂತಹ ಉದ್ದೇಶ ಏನಪ್ಪ ಅಂತ ನೋಡಿದ್ರೆ ನೀರಾವರಿ ಸೌಲಭ್ಯವನ್ನು ಒದಗಿಸಿಕೊಡೋದು, ಜಲವಿದ್ಯುತ್ ಶಕ್ತಿ ಉತ್ಪಾದನೆಯನ್ನು ಮಾಡುವುದು ಈ ಒಂದು ಯೋಜನೆ ಪ್ರಮುಖವಾದಂತಹ ಒಂದು ಉದ್ದೇಶಗಳು. ಅರ್ಥ ಆಯ್ತಾ ಮಕ್ಕಳ? ಇಷ್ಟು ಈ ಒಂದು ಪಾಠಕ್ಕೆ ಸಂಬಂಧಪಟ್ಟದ್ದು. ಭಾರತದ ಜಲ ಸಂಪನ್ಮೂಲಗಳಲ್ಲಿ ನಿಮ್ಮೆಲ್ಲರಿಗೂ ಸಹ ಗೊತ್ತಿರುವ ಹಾಗೆ ಇವತ್ತು ನಾವು ನೀರಾವರಿ ಎಂದರೇನು, ನೀರಾವರಿಯ ವಿಧಗಳು ಮತ್ತು ವಿವಿಧ ಉದ್ದೇಶ ನದಿ ಕಣಿವೆ ಯೋಜನೆಗಳು, ಅದರ ಉದ್ದೇಶಗಳೇನು, ಮತ್ತು ನಮ್ಮ ಭಾರತದಲ್ಲಿ ಎಷ್ಟು ವಿವಿಧ ಉದ್ದೇಶ ನದಿ ಕಣಿವೆ ಯೋಜನೆಗಳಿವೆ ಅಂತೇಳಿ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಒಂದು ಪಾಠವನ್ನು ನೀವು ಚೆನ್ನಾಗಿ ಅರ್ಥವನ್ನು ಮಾಡ್ಕೊಂಡಿದ್ದೀರ ಅಂತೇಳಿ ನಾನು ಭಾವಿಸ್ತೀನಿ. ಹಾಗೆ ಇವತ್ತಿನ ಪಾಠಕ್ಕೆ ಸಂಬಂಧಪಟ್ಟಂತೆ ನಾನು ಗೃಹ ಪಾಠವನ್ನು ಕೊಡ್ತೀನಿ ಮಕ್ಕಳೇ, ನೀವೆಲ್ಲರೂ ಸಹ ಬರ್ಕೊಳ್ಳಿ. ಮಕ್ಕಳೇ, ಟೆಕ್ಸ್ಟ್ ಬುಕ್ನಲ್ಲಿ ಭಾಗ 1ರಲ್ಲಿ ಪೇಜ್ ನಂಬರ್ 116 ಅದರಲ್ಲಿ ನಿನ್ನೆ ಪಾಠ ಮಾಡಿದ ಸಂಬಂಧಪಟ್ಟಂತೆ ನಾನು ಒಂದನೇ ಮೇನಲ್ಲಿ 3 ಪ್ರಶ್ನೆಗಳನ್ನು ನಿನ್ನೆ ಕ್ಲಾಸಲ್ಲಿ ನಾನು ಕೊಟ್ಟಿದ್ದೆ. ಉಳಿದಂತಹ 2 ಪ್ರಶ್ನೆಗಳು ಯಾವುದಪ್ಪ ಅಂದರೆ, ಒಂದು ಬರ್ಕೊಳ್ಳಿ, ಹಿರಾಕುಡ್ ಅಣೆಕಟ್ಟನ್ನು ಡ್ಯಾಶ್ ನದಿಗೆ ನಿರ್ಮಿಸಲಾಗಿದೆ. ಹಿರಾಕುಡ್ ಅಣೆಕಟ್ಟನ್ನು ಡ್ಯಾಶ್ ನದಿಗೆ ನಿರ್ಮಿಸಲಾಗಿದೆ. ಆಯಿತಾ? ನೆಕ್ಸ್ಟ್ ಕ್ವಶನ್, ಕೋಸಿ ಯೋಜನೆಯು ಡ್ಯಾಶ್ ಮತ್ತು ಡ್ಯಾಶ್ ದೇಶಗಳ ಸಂಯುಕ್ತ ಯೋಜನೆಯಾಗಿದೆ. ನೆಕ್ಸ್ಟ್ ಮಕ್ಕಳ 2ನೇ ಮೇನಲ್ಲಿ ಪೇಜ್ ನಂಬರ್ 117ರಲ್ಲಿ ನಿನ್ನೆ ನಾನು ಒಂದು ಪ್ರಶ್ನೆಯನ್ನು ಮಾತ್ರ ಗೃಹ ಪಾಠಕ್ಕೆ, ನಿನ್ನೆ ಪಾಠಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆಯನ್ನು ಮಾತ್ರ
ಕೊಟ್ಟಿದ್ದೆ. ಈಗ ಪರೀಕ್ಷೆಯ ದೃಷ್ಟಿಯಿಂದ ನಾನು ಕೆಲವು ಪ್ರಶ್ನೆಗಳನ್ನು ಬೋರ್ಡ್ ಮೇಲೆ ಬರೀತೀನಿ, ಎಲ್ಲರ ಆನ್ಸರನ್ನು ಮಾಡ್ಕೊಂಡ್ಬರೋಣ. ಒಂದು, ಗೃಹಪಾಠ, ನೀರಾವರಿ ಎಂದರೇನು? ನೀರಾವರಿ ಎಂದರೇನು? ಭಾರತದ ಪ್ರಮುಖ ಭಾರತದ ಪ್ರಮುಖ ನೀರಾವರಿ ವಿಧಗಳನ್ನು ತಿಳಿಸಿ. ನೆಕ್ಸ್ಟ್ ಪ್ರಶ್ನೆ, ವಿವಿಧ ದೇಶ ನದಿಗಳಿವೆ ಯೋಜನೆಗಳೆಂದರೇನು? ನದಿಗಳಿವೆ ಯೋಜನೆಗಳೆಂದರೇನು? ನೆಕ್ಸ್ಟ್ ಮೂರನೇ ಕ್ವಶನ್, ಬಾವಿ ನೀರಾವರಿಯ ಪ್ರಾಮುಖ್ಯತೆ ಮತ್ತು ಹಂಚಿಕೆ ಕುರಿತು ಟಿಪ್ಪಣಿ ಬರೆಯಿರಿ. ಕಾಣಿಸ್ತಿದೆ ಮಕ್ಕಳ? ನೋಡಿ, ಮೂರು ಪ್ರಶ್ನೆಗಳು. ಒಂದು, ನೀರಾವರಿ ಎಂದರೇನು? ಭಾರತದ ಪ್ರಮುಖ ನೀರಾವರಿ ವಿಧಗಳನ್ನು ತಿಳಿಸಿ. ಒಂದನೇ ಪ್ರಶ್ನೆ. ಎರಡನೇ ಪ್ರಶ್ನೆ, ವಿವಿಧ ದೇಶ ನದಿ ಕಡಿಮೆ ಯೋಜನೆಗಳೆಂದರೇನು? ಮೂರನೇ ಪ್ರಶ್ನೆ, ಬಾವಿ ನೀರಾವರಿಯ ಪ್ರಾಮುಖ್ಯತೆ ಮತ್ತು ಅದರ ಹಂಚಿಕೆ ಕುರಿತು ಟಿಪ್ಪಣಿಯನ್ನು ಬರೆಯಿರಿ. ಅದು ಬಾವಿ ನೀರಾವರಿ ಎಂದರೇನು ಅದರ ಪ್ರಾಮುಖ್ಯತೆ ಏನು ಮತ್ತು ಅದು ಎಲ್ಲಿ ಕಂಡು ಬರುತ್ತೆ ಎಂಬುದನ್ನು ನೀವು ಬರಬೇಕಾಗುತ್ತೆ. ಅದೇ ರೀತಿಯಾಗಿ ಮಕ್ಕಳೇ, ಮೂರನೇ ಮೇನ್ ಭಾಳ ಇಂಪಾರ್ಟೆಂಟ್ ಅಂತ ನಾನು ಆಗಲೇ ಹೇಳಿದ್ದೀನಿ ನಿಮಗೆ. ನಾನು ಈ ಕಡೆ ಸೇರಿ ಬರ್ಕೊಳ್ಳಿ. ಸಾಲುಗಳಿಗೆ ಹೊಂದಿಸಿ ಬರೆಯಿರಿ. ಒಂದು, ನಾಗಾರ್ಜುನ ಸಾಗರ. ಎರಡನೇದು ಬಾಕ್ರಾ ನಂಗಲ್. ಮೂರನೇದು ಹಿರಾಕುಡ್. ನಾಲ್ಕನೇದು ತುಂಗಭದ್ರಾ. ಇದು ಕರ್ನಾಟಕ, ಹಿಮಾಚಲ ಪ್ರದೇಶ, ನೆಕ್ಸ್ಟ್ ತೆಲಂಗಾಣ, ಒಡಿಶಾ. ಮಕ್ಕಳೇ ನೋಡಿ, ಮೂರನೇ ಮೇಲೆ ಹೊಂದಿಸಿ ಬರೀರಿ. ಇದರಲ್ಲಿ ಬಹಳ ನಾನು ಯಾವುದಾದ್ರು ರಾಜ್ಯಗಳು ಯಾವ ಯೋಜನೆಯನ್ನು ಕೈಗೊಂಡಿದ್ದಾರೆ. ನಾಗಾರ್ಜುನ ಸಾಗರ ಮತ್ತು ಬಾಕ್ರಾ ನಂಗಲ್, ಹಿರಾಕುಡ್, ತುಂಗಭದ್ರಾ, ಇವು ಯಾವ ರಾಜ್ಯಗಳು ಸೇರಿಕೊಂಡು ಈ ಒಂದು ಯೋಜನೆಯನ್ನು ಕೈಗೊಂಡಿರುವುದು. ಕರ್ನಾಟಕ, ಹಿಮಾಚಲ ಪ್ರದೇಶ, ತೆಲಂಗಾಣ ಮತ್ತು ಒಡಿಶಾ. ಈ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದು ನನ್ನ
ವೈಯಕ್ತಿಕವಾದಂತಹ ವಾಟ್ಸಪ್ಗೆ ಈ ಒಂದು ಉತ್ತರಗಳನ್ನು ಬರೆದು ಹಾಕಿ ವಂದನೆಗಳು.